ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವತ್ತು ಫೆಬ್ರವರಿ 14, ಫೆಬ್ರವರಿ 14. ಏನಿವತ್ತು ಇವತ್ತೇನು ದಿನ? ಇವತ್ತು ಭಾರತೀಯರಿಗೆ ನಿಜವಾಗಿಯೂ ಬ್ಲ್ಯಾಕ್ ಡೇ. ಇವತ್ತಿಗೆ ಸರಿಯಾಗಿ 4 ವರ್ಷಗಳ ಹಿಂದೆ ಪುಲ್ವಾಮಾದಲ್ಲಿ ಪಾಕಿಸ್ತಾನಿ ಉಗ್ರರು ನಮ್ಮ ಸೇನಾ ಪಡೆಗಳ ಮೇಲೆ ಒಂದು ರೀತಿ ಬೆನ್ನಿಗೆ ಚೂರಿ ಹಾಕಿದ್ರು. ಅಂದರೆ ಹಿಂಬಾಗ್ಲಿಂದ ಬಂದು ದಾಳಿ ಮಾಡೋದು ಅಂತಾರಲ್ಲ, ಆ ರೀತಿ ಮಾಡಿ ಒಟ್ಟು 40 ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಹೀಗಾಗಿ ಭಾರತದಲ್ಲಿ ಇವತ್ತಿನ ದಿನವನ್ನು ಒಂದು ರೀತಿ ಮನಸ್ಸಲ್ಲಿ ನೋವಿಟ್ಕೊಂಡೇ ನೋಡಲಾಗುತ್ತೆ. ಸ್ನೇಹಿತರೆ, ಇದರ ಜೊತೆಗೆ ನಾವು ಇನ್ನೊಂದು ವಿಚಾರವನ್ನು ಕೂಡ ನೆನಪು ಮಾಡಿಕೊಳ್ಳೇಬೇಕಾಗತ್ತೆ. ಫೆಬ್ರವರಿ 14 ಸೇನೆಗೆ, ನಮ್ಮ ಭದ್ರತಾ ವಲಯಕ್ಕೆ, ನಮ್ಮೆಲ್ಲರಿಗೂ ಮತ್ತೊಂದು ಕಾರಣಕ್ಕೂ ಕೂಡ ವಿಶೇಷ ದಿನ. ಏನು ಅಂದರೆ ಭಾರತದ ಸೀಕ್ರೆಟ್ ಕಮಾಂಡೋಸ್, ಭಾರತದ ಅತ್ಯಂತ ಶಕ್ತಿಶಾಲಿ ಕಮಾಂಡೋಸ್, ಭಾರತದ ಅತ್ಯಂತ ಘಾತಕ ಅಂತಲೇ ಕರೆಯಲಾಗೋ ಕಮಾಂಡೋಸ್ ಯೂನಿಟ್ ಸ್ಥಾಪನೆ ಮಾಡಿದ ದಿನ ಇವತ್ತು. ಈ ಕಮಾಂಡೋಸ್ ಹೆಸರು ಕೇಳಿದರೆ ಸಾಕು, ಶತ್ರುಗಳ ಎದೆ ಬಡಿತ ಜೋರಾಗುತ್ತೆ. ಹಿಮದಲ್ಲೂ ಅಡಗಿರೋ ಉಗ್ರರ ಮೈ ಬೆವತು ಹೋಗುತ್ತೆ. ಹಾಗಿದ್ರೆ ಯಾರವರು? ಅವರ ತಾಕತ್ತೇನು? ಇಡೀ ಜಗತ್ತು ಅವರ ಹೆಸರು ಕೇಳಿದರೆ ಬೆಚ್ಚಿ ಬೀಳೋದು ಯಾಕೆ? ಎಲ್ಲ ವಿಚಾರವನ್ನು ನಾವೇಳಿಸೋ ಮಾರ್ಕೋಸ್ ವರದಿಯನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮಾರ್ಕೋಸ್ ಮರೀನ್ ಕಮಾಂಡೋಸ್. ಸ್ನೇಹಿತರೆ, ನಾವಿಷ್ಟೊತ್ತು ಹೇಳಿದ್ದು ಇವ್ರ ಬಗ್ಗೆನೆ, ಮಾರ್ಕೋಸ್ ಬಗ್ಗೆ. ಮರೈನ್ ಕಮಾಂಡೋಸ್ ಅಫಿಷಿಯಲ್ ಆಗಿ ಹೇಳೋದಾದರೆ ಮರೈನ್ ಕಮಾಂಡೋಸ್ ಫೋರ್ಸ್, MCF, ಭಾರತದ ಹತ್ತಿರ ಇರೋ ಜಗತ್ತಿನ ಸರ್ವಶ್ರೇಷ್ಠ ಸ್ಪೆಷಲ್ ಫೋರ್ಸಸ್ ಇವರು. ಈ ಪಡೆಗೆ ಮತ್ತೊಂದಷ್ಟು ಹೆಸರುಗಳು ಕೂಡ ಇವೆ. ದ ಕ್ರೊಕೊಡೈಲ್ಸ್ ಆರ್ಮಿ ಅಂದರೆ ಮೊಸಳೆಯ ಸೇನೆ, ಹಾಗೆ ದಾಡಿವಾಲಾ ಫೌಜ್ ಅಥವಾ ಗಡ್ಡಧಾರಿ ಆರ್ಮಿ ಅಂತ. ಈ ಪಡೆ ಬಗ್ಗೆ ನಾವು ಒಂದೇ ಸಾಲಲ್ಲಿ ತಿಳಿಬೇಕು ಅಂದರೆ ಅವರ ಮೋಟೋ ನೋಡಿದ್ರೆ ಸಾಕು, ದ ಫ್ಯೂ ದ ಫಿಯರ್ಲೆಸ್ ಅಂತ. ಇದರ ಧ್ಯೇಯ ವಾಕ್ಯ. ಅಂದರೆ ಯಾವುದಕ್ಕೂ ಜಗ್ಗದ, ಭಯವೇ ಇಲ್ಲದವರು, ಕೆಲವು ಜನರ ಒಂದು ಸುಸಜ್ಜಿತ ಪಡೆ ಅಂತ. ಹಾಗಿದ್ರೆ ಬನ್ನಿ, ಈ ಪಡೆಯ ಹುಟ್ಟು ಹೇಗಾಯಿತು, ಇವರು ಮಾಡಿದ ಕಾರ್ಯಾಚರಣೆಗಳು ಏನೇನು, ಇವರ ತರಬೇತಿ ಹೇಗಿರುತ್ತೆ ಅನ್ನೋ ರಣರೋಚಕ ವಿಚಾರಗಳನ್ನು 1 by 1 ನೋಡ್ತಾ ಹೋಗೋಣ. ಮಾರ್ಕೋಸ್ ಹುಟ್ಟಿದ್ದು ಹೇಗೆ? ಸ್ನೇಹಿತರೆ, ಮಾರ್ಕೋಸ್ ಸ್ಥಾಪನೆಯಾಗಿತ್ತು 1987ರಲ್ಲಿ. ಅದಕ್ಕಿಂತ ಮುಂಚೆ ಈ ಪಡೆಯ ಸ್ಥಾಪನೆಗೆ ಅನೇಕ ಪ್ರಯತ್ನಗಳು ಆಗಿದ್ವು. ಅದರಲ್ಲೂ ಕೂಡ ಮಾರ್ಕೋಸ್ ಪಡೆಯ ಸ್ಥಾಪನೆಗೆ ಬೀಜಾಂಕುರವಾಗಿದ್ದು 1955ರಲ್ಲೇ. ಸಾಗರದಲ್ಲೂ ಯುದ್ಧ ಮಾಡುವ ವಿಶೇಷ ಕಲೆ ಹಾಗೂ ಸಾಮರ್ಥ್ಯ ಇರುವ ಸೈನಿಕರು ಬೇಕು, ಅದಕ್ಕಾಗಿ ತರಬೇತಿ ಕೊಡಬೇಕು ಅಂತ ಹೇಳಿ ಭಾರತೀಯ ಸೇನೆ ಕೇರಳದಲ್ಲಿ ಒಂದು ಸೇನಾ ಶಾಲೆಯನ್ನು ಓಪನ್ ಮಾಡಿತು. ಬ್ರಿಟಿಷ್ ಸ್ಪೆಷಲ್ ಬೋಟ್ ಸರ್ವಿಸ್ನಿಂದ ಇವರಿಗೆ ತರಬೇತಿಯನ್ನು ಕೊಡಲಾಯಿತು. ಆ ಪಡೆಯನ್ನು ಡ್ರೈವಿಂಗ್ ಯೂನಿಟ್ ಅಂತ ಕರೆಯಲಾಯಿತು. ಅನೇಕ ಆಪರೇಷನ್ಸಲ್ಲಿ, ಯುದ್ಧಗಳಲ್ಲಿ ಈ ವಿಶೇಷ ತರಬೇತಿ ಪಡೆದ ಸೈನಿಕರು ಪಾಲ್ಗೊಂಡ್ರು. ಆದರೆ ಹೆಚ್ಚಿನ ಪ್ರಯೋಜನ ಆಗಲಿಲ್ಲ. 1971ರ ಪಾಕಿಸ್ತಾನ್ ಕದನದಲ್ಲಿ ಈ ವಿಶೇಷ ಪಡೆಯನ್ನು ಕಳಿಸ್ಕೊಡ್ಲಾಗಿತ್ತು. ಆದರೆ ಶತ್ರುಗಳಿಗೆ ಹೆಚ್ಚು ನಷ್ಟ ಮಾಡೋದ್ರಲ್ಲಿ, ಹಾಗೆ ಅವರ ಯೋಜನೆಗಳನ್ನು ವಿಫಲಗೊಳಿಸಿದ್ರಲ್ಲಿ ನಿರೀಕ್ಷಿತ ಫಲಿತಾಂಶ ಆಗಲೂ ಕೂಡ ಸಿಗಲಿಲ್ಲ. ಹೀಗಾಗಿ ಮುಂದೆ ಭಾರತೀಯ ಸೇನೆಯು ನಿರ್ಧಾರಕ್ಕೆ ಬಂತು. ಶತ್ರುಗಳಿಂದ ಪದೇ ಪದೇ ಸಂಘರ್ಷಗಳು, ಗಡಿಗಳಲ್ಲಿ ಅನೇಕ ಸವಾಲುಗಳನ್ನು ಫೇಸ್ ಮಾಡ್ತಾ ಇದ್ದ ಭಾರತಕ್ಕೆ ವಿಶೇಷ ಹಾಗೂ ಸದೃಢ ಸೇನಾ ಪಡೆ ಬೇಕೇ ಬೇಕು ಅನ್ನೋದು ಮನದಟ್ಟಾಯಿತು. 1986ರಲ್ಲಿ ಒಂದು ಬಲಿಷ್ಠ ಹಾಗೂ ಪ್ರತ್ಯೇಕ ಸೇನಾ ತುಕಡಿಯನ್ನು ಸ್ಥಾಪನೆ ಮಾಡುವ ಕೆಲಸ ಶುರುವಾಯಿತು. 1955ರಲ್ಲಿ ರಚಿಸಲಾಗಿದ್ದ ಡ್ರೈವಿಂಗ್ ಯೂನಿಟ್ನಿಂದ 3 ವಾಲಂಟೀರ್ಸ್ ಅಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅವ್ರನ್ನ ಸೀದಾ ಅಮೆರಿಕಗೆ ಕಳಿಸ್ಕೊಡ್ಲಾಯಿತು. ಕೊಲರಾಡೋದಲ್ಲಿ ಅಮೆರಿಕದ ಶಕ್ತಿಶಾಲಿ ಕಮಾಂಡೋಗಳಾಗಿರೋ ನೇವಿ ಸೀಲ್ಸ್ ಬಳಿ ಇವರಿಗೆ ತರಬೇತಿ ಕೊಡಲಾಯಿತು. ಅಂತಿಮವಾಗಿ ಫೆಬ್ರವರಿ 1987ರಲ್ಲಿ ಇಂಡಿಯನ್ ಮ್ಯಾರಿಟೈಮ್ ಸ್ಪೆಷಲ್ ಫೋರ್ಸ್ IMSF ಅಧಿಕಾರಕ್ಕೆ ಬಂತು. ಆ 3 ಅಧಿಕಾರಿಗಳು ಅದರ ಮೊದಲ ಮೆಂಬರ್ಸ್ ಆದರು. ಈ IMSF ಅನ್ನು 1991ರಲ್ಲಿ ಮರೈನ್ ಕಮಾಂಡೋಸ್ ಫೋರ್ಸ್ ಅಂತ ಮರುನಾಮಕರಣ ಮಾಡಲಾಯಿತು. ಅದನ್ನೇ ಈಗ ಶಾರ್ಟ್ ಫಾರ್ಮಲ್ಲಿ ಮರೈನ್ ಮತ್ತು ಕಮಾಂಡೋಸ್ ಎರಡರಿಂದ ಅಕ್ಷರಗಳನ್ನು ತೆಗೆದು ಮಾರ್ಕೋಸ್ ಅಂತ ನಾವು ಕರಿತೀವಿ ಶಾರ್ಟ್ ಫಾರ್ಮ್ನಲ್ಲಿ. ಈ ಶಕ್ತಿಶಾಲಿ ಕಮಾಂಡೋಸ್ ಹುಟ್ಟಿದಾಗಿನಿಂದ ಇಲ್ಲಿ ತನಕ ತನ್ನ ಭಯಾನಕ ಕಾರ್ಯಾಚರಣೆಗಳಿಂದಾನೇ ಜಗತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಿರ್ತಾರೆ. ಎಂಥ ಕೆಲಸ ಕೊಟ್ಟರು ಸಕ್ಸಸ್ಫುಲ್ ಆಗಿ ಮುಗಿಸಿ ಬಂದ ಶ್ರೇಯಸ್ಸು ಈ ಪಡೆಗಿದೆ. ತನ್ನ ಡೆಡ್ಲಿ ಆಪರೇಷನ್ಸಿಂದಾನೇ ಇವತ್ತು ನೇವಿ ಸೀಲ್ನಂತಹ ಅಮೆರಿಕದ ಶಕ್ತಿಶಾಲಿ ಫೋರ್ಸ್ಗೂ ಮೀರಿದ ತಾಕತ್ತನ್ನು ಇವರು ಪಡ್ಕೊಂಡಿದ್ದಾರೆ. ನಾವು ಬೇಕಾದಷ್ಟು ಹೇಳ್ತೀವಿ, ಇಸ್ರೇಲ್ನವ್ರು ಹಾಗೆ, ಅಮೆರಿಕದವ್ರು ಹಾಗೆ, ರಷ್ಯಾದ ಸ್ಪೆಷಲ್ ಫೋರ್ಸಸ್ ಹಿಂಗಂತೆ ಅಂತೆಲ್ಲ ಹೇಳ್ತೀವಿ. ಸ್ನೇಹಿತರೆ, ಅವರೆಲ್ಲರನ್ನು ಮೀರಿಸೋ ಭಯಾನಕ ಸೈನಿಕರ ಗುಂಪು ನಮ್ಮ ಭಾರತದಲ್ಲೇ ಇದ್ದಾರೆ. ಅದರಲ್ಲೂ ಈ ಮಾರ್ಕೋಸ್ ಇದಾರಲ್ಲ, ಅಂತಾರಾಷ್ಟ್ರೀಯ ರಕ್ಷಣಾ ತಜ್ಞರು ಇದನ್ನು ವಿಶ್ವದ ಅತ್ಯಂತ ಡೆಡ್ಲಿಯೆಸ್ಟ್ ಪಡೆ ಅಂತ ಗುರುತಿಸ್ತಾರೆ. ಅವರು ಆ ರೀತಿ ಹೇಳೋಕೆ ಕಾರಣ ಈ ಪಡೆಗಳು ಮಾಡಿರೋ ಭಯಂಕರ ಎನಿಸೋ ಕಾರ್ಯಾಚರಣೆಗಳು.
ಹಾಗಿದ್ರೆ ಯಾವುದದು ನೋಡ್ತಾ ಹೋಗೋಣ. ಮಾರ್ಕೋಸ್ ಪಡೆ ಎಲ್ಲ ಮಾದರಿಯ ಕಾರ್ಯಾಚರಣೆಯಲ್ಲೂ ಅಂದರೆ ಆಕಾಶ, ಭೂಮಿ, ನೀರು ಈ ರೀತಿ ಎಲ್ಲ ವಿಧದಲ್ಲೂ ಕಾರ್ಯಾಚರಣೆ ಮಾಡೋ ಸಾಮರ್ಥ್ಯವನ್ನು ಹೊಂದಿರೋ ಅತ್ಯಂತ ವಿಶೇಷ ಪಡೆ. ಅದರಲ್ಲೂ ಸಮುದ್ರದ ಕಾರ್ಯಾಚರಣೆಗಳಲ್ಲಿ ವಿಶ್ವದಲ್ಲೇ ಈ ಪಡೆಗೆ ಸರಿಸಾಟಿಯೇ ಇಲ್ಲ ಅಂತ ಹೇಳಲಾಗುತ್ತೆ. ಲಂಕಾ ಕಡಲಲ್ಲಿ ಶಕ್ತಿ ಪ್ರದರ್ಶನ. 1987ರಲ್ಲಿ ಶ್ರೀಲಂಕಾ ಸಮುದ್ರದಲ್ಲಿ ಈ ಪಡೆ ತೋರಿದ ಸಾಹಸ ನಿಜಕ್ಕೂ ರೋಮಾಂಚನಗೊಳಿಸುತ್ತೆ. LTTE ವಿರುದ್ಧ ಭಾರತದ ಶಾಂತಿ ಪಾಲನಾ ಪಡೆ ಕಾರ್ಯಾಚರಣೆ ಕೈಗೊಂಡಾಗ ಮಾರ್ಕೋಸ್ ಕೂಡ ಅವರೊಂದಿಗೆ ಕೈಜೋಡಿಸಿತ್ತು. ಜಾಫ್ನಾ ಭಾಗದಲ್ಲಿ LTTE ಪ್ರತ್ಯೇಕತಾವಾದಿಗಳು ಗುಪ್ತವಾಗಿ ಅಡಗಿದ್ದಾಗ ನಮ್ಮ ಕಮಾಂಡೋಗಳು ಶಸ್ತ್ರಾಸ್ತ್ರಗಳನ್ನು ಹೊತ್ಕೊಂಡು 12 ಕಿಲೋಮೀಟರ್ ದೂರ ನೀರಿನಲ್ಲಿ ಈಜಿ LTTE ಇದ್ದ ಅಡಗುದಾಣಕ್ಕೆ ನುಗ್ಗಿದ್ರು. ಲೆಫ್ಟಿನೆಂಟ್ ಅರವಿಂದ್ ಸಿಂಗ್ ಅನ್ನೋ ಮಹಾನ್ ಸೈನಿಕರ ನೇತೃತ್ವದಲ್ಲಿ 18 ಸೈನಿಕರ ತಂಡ ಅಲ್ಲಿಗೆ ರೀಚ್ ಆಗಿ ಕಾರ್ಯಾಚರಣೆ ಮಾಡಿತ್ತು. ಅಷ್ಟೇ ಅಲ್ಲ, ಯಾವುದೇ ಪ್ರಾಣಹಾನಿ ಇಲ್ಲದೆ ಸೇಫ್ ಆಗಿ ಗುರಿಯನ್ನು ಫಿನಿಶ್ ಮಾಡಿ ವಾಪಸ್ ಆಗಿದ್ರು. ಈ ಮಹತ್ ಕಾರ್ಯಕ್ಕಾಗಿ ಈ ಪಡೆಗೆ ಮಹಾವೀರ ಚಕ್ರ ಮತ್ತು ವೀರಚಕ್ರ ಸೇರಿದಂತೆ ಅನೇಕ ಶೌರ್ಯ ಪ್ರಶಸ್ತಿಗಳನ್ನು ಕೂಡ ಕೊಡಲಾಯಿತು. ದಂಗೆಕೋರರಿಗೆ ಮರ್ಮಾಘಾತ ಕೊಟ್ಟ ಮಾರ್ಕೋ 1988ರಲ್ಲಿ ಮಾಲ್ಡೀವ್ಸ್ನಲ್ಲಿ ಆಂತರಿಕ ದಂಗೆಯ ಸಂದರ್ಭದಲ್ಲಿ ಭಾರತ ನಡೆಸಿದ ಆಪರೇಷನ್ ಕ್ಯಾಕ್ಟಸ್ ಬಗ್ಗೆ ನಾವೇ ಹಲವಾರು ಬಾರಿ ನಿಮಗೆ ಹೇಳಿದ್ದೀವಿ. ಅಲ್ಲಿನ ಸರ್ಕಾರವನ್ನು ಉರುಳಿಸೋಕೆ ಲಂಕಾದ ಉಗ್ರಗಾಮಿಗಳೊಂದಿಗೆ ಮಾಲ್ಡೀವ್ಸ್ನ ರೆಬೆಲ್ ಗುಂಪುಗಳು ಪ್ರಯತ್ನ ಮಾಡಿದ್ವು. ಭಾರತ ಅದನ್ನು ವಿಫಲಗೊಳಿಸಿತ್ತು. ಆಗ ಕೂಡ ಈ ಮಾರ್ಕೋಸ್ ತನ್ನ ಶಕ್ತಿ ಪ್ರದರ್ಶನವನ್ನು ತೋರಿತ್ತು. 47 ಬಂಡುಕೋರರು 23 ಮಾಲ್ಡೀವ್ಸ್ ನಾಯಕರನ್ನ ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಂಡು ಅವರ ಸಮೇತ ಹೈಜಾಕ್ ಮಾಡಿದ ಹಡಗಿನಲ್ಲಿ ಸಮುದ್ರದ ಮೂಲಕ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರು. ಭಾರತದ INS ಗೋದಾವರಿ ಈ ಹೈಜಾಕ್ ಮಾಡಿದ ಹಡಗನ್ನು 2 ದಿನಗಳ ಕಾಲ ಹಿಂಬಾಲಿಸಿತ್ತು. ಬಳಿಕ ಆ ಅಪಹರಣಕಾರರಿಗೆ ವಾರ್ನಿಂಗ್ ಕೊಡಲಾಯಿತು. ಅವರು ಬಗ್ಲಿಲ್ಲ. ಹೀಗಾಗಿ ಆ ಹಡಗಿನ ಮೇಲೆ ಸಣ್ಣ ಕ್ಷಿಪಣಿ ಹಾರಿಸಲಾಯಿತು. ಈ ಕಡೆ ಮಾರ್ಕೋಸ್ನ ತುಕಡಿ ಹಡಗಿನ ಮೇಲೆ ಹತ್ತಿ ಒತ್ತೆಯಾಳುಗಳನ್ನು ಬಿಡಿಸಿ ಬಂಡುಕೋರನ್ನ ಶರಣಾಗುವಂತೆ ಮಾಡಿದರು. ಭಾರತದ ಈ ಶೌರ್ಯಕ್ಕೆ ಅವತ್ತು ಇಡೀ ವಿಶ್ವವೇ ಮಂತ್ರಮುಗ್ಧವಾಯಿತು. ಖುದ್ದು ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ ಪ್ರಾದೇಶಿಕ ಭದ್ರತೆಗೆ ಕೊಡುಗೆ ನೀಡೋದು ಅಂದರೆ ಈ ರೀತಿ ಅಂತ ಭಾರತವನ್ನು ಹಾಡಿ ಹೊಗಳಿತ್ತು. ಬ್ರಿಟನ್ ಪ್ರಧಾನಿ ಮಾರ್ಗರೆಟ್ ಥ್ಯಾಚರ್ ಮಾತನಾಡಿ ಮಾಲ್ಡೀವ್ಸ್ ಅನ್ನ ಭಾರತ ಕಾಪಾಡ್ತು ಅಂತ ಹೇಳಿದರು. ಅಷ್ಟೇ ಅಲ್ಲ, ಭಾರತದ ಈ ಸೇನಾ ಪವರ್ ಕಂಡು ಟೈಮ್ ಮ್ಯಾಗಝಿನ್ ಸೂಪರ್ ಇಂಡಿಯಾ ದಿ ನೆಕ್ಸ್ಟ್ ಮಿಲಿಟರಿ ಪವರ್ ಅಂತ ಮುಖಪಟದಲ್ಲಿ ಹಾಕಿತ್ತು. ಆಪರೇಷನ್ ತಾಷಾ 1990ರ ಮೇನಲ್ಲಿ ಆರಂಭ ಆದ ಆಪರೇಷನ್ ತಾಷಾವನ್ನು ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ ಜಂಟಿಯಾಗಿ ನಡೆಸಿದ್ವು. ಶ್ರೀಲಂಕಾ ಮತ್ತು ಭಾರತದ ನಡುವೆ LTTE ಉಗ್ರರ ಚಲನೆಯಲ್ಲಿ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆಯನ್ನು ತಡೆಯೋಕೆ ಈ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಇದರಲ್ಲಿ ಕೂಡ ಮಾರ್ಕೋಸ್ ಮಹತ್ವದ ಪಾತ್ರವನ್ನು ನಿಭಾಯಿಸಿದ್ರು. ಸೊಮಾಲಿಯಾದಲ್ಲಿ ಶೌರ್ಯ ಪ್ರದರ್ಶನ. 1993ರಲ್ಲಿ ಸೊಮಾಲಿಯಾದಲ್ಲಿ ಅಂತರ್ಯುದ್ಧದ ಸಂದರ್ಭ ಇದ್ದಾಗ ವಿಶ್ವಸಂಸ್ಥೆಯ ಮನವಿ ಮೇರೆಗೆ ಭಾರತೀಯ ತುಕಡಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಆಗ ಮಾರ್ಕೋಸ್ ಕೂಡ ಭಾಗವಹಿಸಿತ್ತು. ಆಪರೇಷನ್ ರಕ್ಷಕ್ 1995ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶುರುವಾದ ಈ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾನೆ ಇದೆ. ಉಗ್ರರ ವಿರುದ್ಧ ಈ ಕಾರ್ಯಾಚರಣೆ ಮಾಡಲಾಗ್ತಾ ಇದ್ದು ಝೀಲಂ ನದಿ ಮತ್ತು ಉಲಾರ್ ಸರೋವರದಲ್ಲಿ ವರ್ಷವಿಡೀ ಮಾರ್ಕೋಸ್ನ 2ರಿಂದ 4 ತಂಡಗಳನ್ನು ನಿಯೋಜನೆ ಮಾಡಲಾಗುತ್ತೆ. ಈ ಸರೋವರದ ಮೂಲಕ ಶ್ರೀನಗರವನ್ನು ತಲುಪುವ ಉಗ್ರಗಾಮಿಗಳ ಪ್ಲಾನ್ ಅನ್ನ ಇವರು ವಿಫಲ ಮಾಡ್ತಾನೆ ಇರ್ತಾರೆ. ಈ ಕಾರ್ಯಾಚರಣೆಗೆ ಮಾರ್ಕೋಸ್ ಪಡೆಗಳು ಇಸ್ರೇಲ್ನ ಸೀಕ್ರೆಟ್ ಯೂನಿಟ್ ಮಿಸ್ಟಾರ್ ವಿಮ್ನ ತಂತ್ರಗಳನ್ನು ಬಳಸ್ತಾರೆ. ಗಡ್ಡ ಮತ್ತು ಕಾಶ್ಮೀರಿ ಸೂಟ್ ಧರಿಸಿಕೊಂಡು ಅಲ್ಲಿರೋ ಜನರ ವೇಷಭೂಷಣಗಳನ್ನೇ ಹಾಕೊಂಡು ಉಗ್ರರ ಬೇಟೆಯಾಡ್ತಿರ್ತಾರೆ. ಈಗಲೂ ಕೂಡ ಕಾರ್ಗಿಲ್ ಕದನದಲ್ಲಿ ಮಾರ್ಕೋಸ್ 1999ರಲ್ಲಿ ಪಾಕಿಸ್ತಾನ ವಿರುದ್ಧ ಕಾರ್ಗಿಲ್ ಕದನದಲ್ಲಿ ಭಾರತದ ಮಾರ್ಕೋಸ್ ಪಡೆ ಅತ್ಯದ್ಭುತ ಕಾರ್ಯಾಚರಣೆಗಳನ್ನು ಮಾಡಿ ಭಾರತದ ಗೆಲುವಿಗೆ ಪ್ರಮುಖ ಪಾತ್ರವನ್ನು ನಿಭಾಯಿಸಿತ್ತು. ಹಲವಾರು ಸೀಕ್ರೆಟ್ ಕಾರ್ಯಾಚರಣೆಗಳಿಗೆ ಮಾರ್ಕೋಸನ್ನು ಬಳಸಿಕೊಳ್ಳಲಾಗಿತ್ತು. ನವೆಂಬರ್ 2008ರ ಮುಂಬೈ ದಾಳಿಯ ಟೈಮ್ನಲ್ಲೂ ಕೂಡ ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಈ ಪಡೆಯನ್ನ ಬಳಸಿಕೊಂಡಿದ್ದನ್ನ ಯಾರೂ ಕೂಡ ಮರೆಯೋದಿಲ್ಲ. ಏನೋ ಅದೇ ವರ್ಷ ಗಲ್ಫ್ ಆಫ್ ಎಡನ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಏನಾಯಿತು, ಭಾರತೀಯ ವ್ಯಾಪಾರಿ ಹಡಗು MV ಜಗರ್ನವನ್ನ ಕಡಲ್ಗಳ್ಳರು ಅದನ್ನು ಹೈಜಾಕ್ ಮಾಡೋಕೆ ಪ್ರಯತ್ನ ಪಟ್ಟರು. ಅದನ್ನು ಮಾರ್ಕೋಸ್ ಪಡೆ ವಿಫಲ ಮಾಡಿದರು. ಇದರ ಜೊತೆಗೆ ಮಿಜೋರಾಂನಲ್ಲೂ ಕೂಡ ಬಂಡುಕೋರರ ವಿರುದ್ಧ ಕಾರ್ಯಾಚರಣೆ ಮಾಡಿದ್ದಾರೆ ಮಾರ್ಕೋಸ್. 2008ರ ಡಿಸೆಂಬರ್ನಲ್ಲಿ ಸೊಮಾಲಿಯಾ ಕರಾವಳಿಯಲ್ಲಿ ಎಥಿಯೋಪಿಯನ್ ನೌಕೆ MV ಗಿಬೆಯನ್ನು ಕೂಡ ಕಾಪಾಡಿದರು. ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ INS ಮೈಸೂರ್ನಿಂದ ಬಂದ ಮಾರ್ಕೋಸ್ ಪಡೆ ಅವರ ಪ್ಲಾನ್ ವಿಫಲಗೊಳಿಸಿದ್ದಲ್ಲದೆ 23 ಕಡಲ್ಗಳ್ಳರನ್ನು ಅರೆಸ್ಟ್ ಕೂಡ ಮಾಡಿದರು. ಇಷ್ಟೇ ಅಲ್ಲ, ಯೆಮೆನ್ನಲ್ಲಿ ಅಂತರ್ಯುದ್ಧ ಟೈಮ್ನಲ್ಲಿ ನಾಗರಿಕರ ರಕ್ಷಣೆ ಸೇರಿ 16 ಮಹತ್ವದ ಕಾರ್ಯಾಚರಣೆಗಳನ್ನು ಮಾರ್ಕೋಸ್ ಮಾಡಿದ್ದಾರೆ.
ಜೊತೆಗೆ 2020ರಲ್ಲಿ ಚೀನಾ ಜೊತೆಗೆ ಗಲ್ವಾನ್ ಸಂಘರ್ಷ ಉಂಟಾದಾಗ ಬಳಿಕ ಎರಡೂ ಸೇನೆ ಗಡಿಯಲ್ಲಿ ಅಲರ್ಟ್ ಆಗಿದ್ವು. ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ಚೀನಾ ಸೇನೆ ತನ್ನ ಗಡಿಯಲ್ಲಿ ಮಾರ್ಷಲ್ ಆರ್ಟ್ಸ್ ಗೊತ್ತಿರೋ ಯೋಧರನ್ನ ನಿಯೋಜನೆ ಮಾಡಿದೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಗಡಿಯಲ್ಲಿ ಕಾಡು ಮನುಷ್ಯರ ತರ ಬಡದಾಡ್ಕೊಳ್ತಾರಲ್ಲ, ಕೈಯಲ್ಲಿ ಹೊಡೆದಾಡ್ಕೊಳ್ಳೋದು, ಕಲ್ಲಲ್ಲಿ ಹೊಡ್ಕೊಳ್ಳೋದು, ದೊಣ್ಣೆಲ್ಲಿ ಹೊಡ್ಕೊಳ್ಳೋದೆಲ್ಲ ಮಾಡ್ಕೊಳ್ತಾರಲ್ಲ. ಭಾರತ ಚೀನಾ ಸೈನಿಕರು ಗಡಿಯಲ್ಲಿ ಗುಂಡು ಹಾರಿಸಲ್ಲ ನಾವು ಅನ್ನೋ ಒಂದು ಟ್ರೆಡಿಷನ್ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಅದೊಂದು ರೂಲ್ಸನ್ನು ನಾವು ಬ್ರೇಕ್ ಮಾಡಲ್ಲ, ಫೈರ್ ಮಾಡಲ್ಲ ಅಂತ, ಅದು ಬಿಟ್ಟು ಎಲ್ಲದೂ ಮಾಡ್ತಾರೆ. ಒಳ್ಳೆ ಈ ನಾಗರಿಕ ಸಮಾಜ ಉದಯಕ್ಕೂ ಮುಂಚೆ ಜನ ಬಡದಾಡ್ತಿದ್ರಲ್ಲ ಕಾಡಲ್ಲಿ, ಆ ಥರ ಬಡದಾಡ್ತಾರೆ. ಆ ರೀತಿ ವಾತಾವರಣ ಇದೆ. ಹೀಗಾಗಿ ಚೀನಿಯರು ಮಾರ್ಷಲ್ ಆರ್ಟ್ ಗೊತ್ತಿರೋ ಸೈನಿಕರನ್ನ ನಿಯೋಜನೆ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಕೂಡ ಮಾರ್ಕೋಸ್ ಪಡೆಯನ್ನು ನಿಯೋಜನೆ ಮಾಡಿತ್ತು ಅಂತ ಸುದ್ದಿಯಾಗಿತ್ತು. ಯಾಕಂದರೆ ಕೈಯಲ್ಲಿ ಶಸ್ತ್ರ ಇಲ್ಲದೆ ಇದ್ರೂ ಕೂಡ ಬಡಿಗೈಯಲ್ಲೇ ಗುದ್ದಿ ಶತ್ರು ಸೇನೆಯ ಎದೆಯನ್ನು ಅಲ್ಲಾಡಿ ಹೋಗುವಂತೆ ಮಾಡೋ ತಾಕತ್ತನ್ನು ಈ ಮಾರ್ಕೋಸ್ ಪಡೆ ಹೊಂದಿದ್ದಾರೆ. ಆ ರೀತಿಯಲ್ಲೇ ಈ ಪಡೆಗೆ ಟ್ರೈನಿಂಗ್ ಅನ್ನು ಕೊಡಲಾಗಿರುತ್ತೆ. ಮಾರ್ಕೋಸ್ ತರಬೇತಿಯೇ ಭಯಾನಕ. ಇಷ್ಟೆಲ್ಲ ನೋಡಿದ್ಮೇಲೆ ಮಾರ್ಕೋಸ್ ತರಬೇತಿ ಹೇಗಿರುತ್ತೆ ಅಂತ ನೋಡಲೇಬೇಕಲ್ಲ ಸ್ನೇಹಿತರೆ. ಮಾರ್ಕೋಸ್ ಇಡೀ ವಿಶ್ವದಲ್ಲೇ ಅತ್ಯಂತ ಭಯಾನಕವಾದ ಪಡೆ ಅಂತ ಕರೆಸ್ಕೊಳ್ತಿರ್ಬೇಕಾದ್ರೆ ಹಾಗೆ ಟ್ರೈನಿಂಗ್ ಕೂಡ ಇರುತ್ತೆ. ಹೊಸ ನೇಮಕಾತಿ 7.5ರಿಂದ 8 ತಿಂಗಳ ಕೋರ್ಸನ್ನು ಒಳಗೊಂಡಿರುತ್ತೆ. ವಾಯು ಕಾರ್ಯಾಚರಣೆಗಳು, ವಾರ್ ರೈಡಿಂಗ್ ಕೋರ್ಸ್ಗಳು, ಭಯೋತ್ಪಾದನೆ ವಿರೋಧಿ, ಅಪಹರಣ ವಿರೋಧಿ, ಕಡಲ್ಗಳ್ಳತನ ಕಾರ್ಯಾಚರಣೆ ವಿರೋಧಿ, ನೇರ ದಾಳಿಗೆ ಪ್ರತಿತಂತ್ರ ಹೆಣೆಯೋದು, ನುಸುಳುವಿಕೆ ತಡೆಯೋದು ಎಲ್ಲವೂ ಕೂಡ ಇವರಿಗೆ ಟ್ರೈನಿಂಗ್ ಆಗಿರುತ್ತೆ. ಎಲ್ಲ ಮಾರ್ಕೋಸ್ ಸಿಬ್ಬಂದಿ ಫ್ರೀ ಫಾಲ್ ಅರ್ಹತೆಯನ್ನು ಹೊಂದಿದ್ದಾರೆ. ಅಂದರೆ ಹೈ ಆಲ್ಟಿಟ್ಯೂಡ್ ಮಿಲಿಟರಿ ಪ್ಯಾರಾಚೂಟಿಂಗ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಸಬ್ಮರೀನ್ ಕಾರ್ಯಾಚರಣೆ ಮಾಡೋದನ್ನು ಕೂಡ ಕಲ್ತ್ಕೊಂಡಿರ್ತಾರೆ. ಕರ್ನಾಟಕದ ಬೆಳಗಾವಿಯಲ್ಲಿ, ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿರೋ ಪರ್ವತ ಪ್ರದೇಶಗಳಲ್ಲಿ, ರಾಜಸ್ಥಾನದ ಮರುಭೂಮಿಯಲ್ಲಿ, ಕಾಶ್ಮೀರದಂತಹ ಪ್ರತಿಕೂಲ ಪ್ರದೇಶಗಳಲ್ಲಿ, ಹಾಗೆ ಮಿಜೋರಂನಂತಹ ಸೂಕ್ಷ್ಮ ಅರಣ್ಯ ಪ್ರದೇಶಗಳಲ್ಲೂ ಇವರಿಗೆ ಟ್ರೈನಿಂಗ್ ಕೊಡಲಾಗಿರುತ್ತೆ. ಅಂದರೆ ಎಲ್ಲ ರೀತಿಯ ವಾತಾವರಣಕ್ಕೂ ಕೂಡ ಇವರು ರೆಡಿ ಇರ್ತಾರೆ. ಹಾಗೆ ಅವ್ರನ್ನ ತಯಾರು ಮಾಡಲಾಗಿರುತ್ತೆ. ಹೆಚ್ಚಿನ ತರಬೇತಿಯನ್ನ ಮಾರ್ಕೋಸ್ನ INS ಅಭಿಮನ್ಯುನಲ್ಲೂ ಕೂಡ ಕೊಡಲಾಗುತ್ತೆ. ಲಭ್ಯ ಇರೋ ಮಾಹಿತಿ ಪ್ರಕಾರ ಮಾರ್ಕೋಸ್ ತರಬೇತಿ ಪ್ರಕ್ರಿಯೆ ಬಗ್ಗೆ ನೋಡ್ತಾ ಹೋದ್ರೆ ಈ ಪಡೆಯಲ್ಲಿ ಸುಮಾರು 2,000 ವಾರಿಯರ್ಸ್ ಅಥವಾ ಈ ಸೀಕ್ರೆಟ್ ಕಮಾಂಡೋಸ್ ಇರಬಹುದು ಅಂತ ಹೇಳಲಾಗುತ್ತೆ. ಆದರೆ ಅಧಿಕೃತ ಮಾಹಿತಿ ಇಲ್ಲ, ಇದು ರಹಸ್ಯ, ಇದನ್ನು ಪಬ್ಲಿಕ್ ಮಾಡೋದಿಲ್ಲ. ಅಲ್ಲಿ ಇಲ್ಲಿ ಬರೋ ವರದಿಗಳ ಪ್ರಕಾರ ಈ ನಂಬರ್ಸ್, ಬಟ್ ತುಂಬ ಜಾಸ್ತಿನೂ ಇರ್ಬೋದು, ಕಮ್ಮಿನೂ ಕೂಡ ಇರ್ಬೋದು. ಅದನ್ನು ಸರ್ಕಾರ ಅಫಿಷಿಯಲ್ ಆಗಿ ಹೇಳಿಲ್ಲ. ಇಂಥ ಮಾರ್ಕೋಸ್ನಲ್ಲಿ ಸ್ಥಾನ ಗಿಟ್ಟಿಸ್ಕೋಬೇಕು ಅಂದರೆ ತುಂಬ ಕಷ್ಟ ಇದೆ. ಮಾರ್ಕೋಸ್ಗೆ ಸೇರ್ಕೋತೀನಿ ಅಂತ ಹೋದ 80ರಿಂದ 85% ಯೋಧರು ಟ್ರೈನಿಂಗ್ನಲ್ಲಿ ವಿಫಲವಾಗಿ ವಾಪಸ್ ಬರ್ತಾರೆ. ಅಷ್ಟರ ಮಟ್ಟಿಗೆ ಕಠಿಣವಾಗಿ ಅವ್ರನ್ನ ರೆಡಿ ಮಾಡಲಾಗತ್ತೆ. 16 kg ಭಾರ ಹೊತ್ಕೊಂಡು ಬೆಟ್ಟ ಹೊತ್ತಬೇಕು, ನೀರಲ್ಲಿ ಈಜಬೇಕು, ದೂರದಿಂದಲೇ ಗುರಿ ಇಟ್ಟು ಶತ್ರುಗಳನ್ನು ಉಡಾಯಿಸೋ ತೀಕ್ಷ್ಣ ನೋಟ ಇರಬೇಕು. ಶತ್ರುಗಳು ಮುಖಾಮುಖಿ ನಿಂತರೂ ಕೂಡ ಕೈಯಲ್ಲಿ ಯಾವುದೇ ಅಸ್ತ್ರ ಇಲ್ದ್ರೂ ಬಚಾವಾಗೋಕೆ, ಶತ್ರುವನ್ನು ಮಲಗಿಸೋಕೆ ಸಮರ್ಥರಿರೋ ರೀತಿಯಲ್ಲಿ ಟ್ರೈನಿಂಗನ್ನು ಪಡಿಬೇಕು. ನೀರು, ಕಾಡು, ಹಿಮ, ಬೆಟ್ಟ, ಆಕಾಶ, ಅಂಡರ್ಗ್ರೌಂಡ್, ನೀರಿನ ಮೇಲೆ, ನೀರಿನ ಕೆಳಗೆ ಎಲ್ಲೇ ಬಿಟ್ಟರೂ ಕೂಡ ಕಾರ್ಯಾಚರಣೆ ಮಾಡೋ ರೀತಿಯವರು ರೆಡಿ ಇರಬೇಕಾಗತ್ತೆ. ಅಷ್ಟೇ ಅಲ್ಲ, ಮಾರ್ಕೋಸ್ ಪಡೆಯನ್ನು ನಗರ ಪ್ರದೇಶಗಳ ಕಾರ್ಯಾಚರಣೆ ಮಾಡೋಕೆ ಅಂದರೆ ಜನಸಂದಣಿ ಇದ್ದಾಗ ಉಗ್ರ ಕಾರ್ಯಾಚರಣೆ ಯಾವ ರೀತಿ ಮಾಡಬೇಕು, ಇನ್ನಿತರ ಶತ್ರುಗಳ ವಿರುದ್ಧ ಹೇಗೆ ನಾವು ಫೈಟ್ ಮಾಡಬೇಕು ಅನ್ನೋದನ್ನು ಕೂಡ ಟ್ರೈನಿಂಗ್ ಕೊಡಲಾಗಿರುತ್ತೆ. ಒಂದಲ್ಲ ಎರಡಲ್ಲ ಸ್ನೇಹಿತರೆ. ನಿಮಗೆ ಇನ್ನೂ ಆಶ್ಚರ್ಯ ಆಗ್ಬೋದು, ಮಾರ್ಕೋಸ್ ಪಡೆಗೆ 3D ವರ್ಚುವಲ್ ಯುದ್ಧ ಮಾದರಿಗಳ ಮೂಲಕ ಕೂಡ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ. ಈಗ ಮಾರ್ಕೋಸ್ ದಿನಗಟ್ಟಲೆ ಊಟ ಇಲ್ಲದೆ ಬದುಕೋ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾರೆ. ಮಾರ್ಕೋಸ್ ದಿನಗಟ್ಟಲೆ ನಿದ್ದೆ ಇಲ್ಲದೆ ಇರುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾರೆ. ಮಾರ್ಕೋಸನ್ನು ಕೈಕಾಲು ಕಟ್ಟಿ ನೀರಿಗೆ ಹಾಕಿದ್ರೂ ಕೂಡ ಬಚಾವಾಗಿ ಬರೋ ರೀತಿಯಲ್ಲಿ ತರಬೇತಿಯನ್ನು ಕೊಡಲಾಗಿರುತ್ತೆ. ಒಟ್ಟಿನಲ್ಲಿ ಮನುಷ್ಯ ತನ್ನ ಬಾಹುಬಲದಿಂದ ಮ್ಯಾಕ್ಸಿಮಮ್ ಏನೆಲ್ಲ ಮಾಡ್ಬೋದು ಆ ಮಟ್ಟಿಗೆ ಇವ್ರನ್ನ ರೂಪುಗೊಳಿಸಲಾಗಿರುತ್ತೆ. ಬರೀ ದೈಹಿಕವಾಗಿ ಅಲ್ಲ, ಮಾನಸಿಕವಾಗೂ ಕೂಡ ಇವ್ರನ್ನ ಕಲ್ಲಿನಷ್ಟು ಗಟ್ಟಿ ಮಾಡಲಾಗಿರುತ್ತೆ. ಒಂದು ವೇಳೆ ಶತ್ರುಗಳ ಕೈಗೆ ಸಿಕ್ಕಾಕೊಂಡ್ರು ದೇಶದ ಸೂಕ್ಷ್ಮ ವಿಚಾರವನ್ನು ಇವರು ಬಾಯಿ ಬಿಡಬಾರ್ದು, ಆ ರೀತಿ ಇವ್ರನ್ನ ರೆಡಿ ಮಾಡಲಾಗಿರುತ್ತೆ. ಪ್ರಾಣ ಕೊಟ್ಟರೂ ಪರವಾಗಿಲ್ಲ, ಸೀಕ್ರೆಟನ್ನು ಬಾಯಿ ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ಇವರ ಎದೆಗೆ ದೇಶ ಪ್ರೇಮ ಮತ್ತು ಮಾನಸಿಕ ಧೈರ್ಯವನ್ನು ನೀಟಾಗಿ ಕಬ್ಬಿಣ ಕಾಯಿಸಿ ಹೊಯ್ಯೋದಂತಾರಲ್ಲ, ಆ ರೀತಿ ಇವ್ರನ್ನ ಸಾಲಿಡ್ ಮಾಡಲಾಗಿರುತ್ತೆ. ಹೀಗಾಗಿನೇ ಭಾರತದ ಈ ಮಾರ್ಕೋಸ್ ಪಡೆಯನ್ನು ವಿಶ್ವದ ಅತ್ಯಂತ ಡೆಡ್ಲಿಯೆಸ್ಟ್ ಫೋರ್ಸ್, ಸೀಕ್ರೆಟ್ ಫೋರ್ಸ್ ಅಂತ ಕರೆಯೋದು. ಅಮೆರಿಕದ ನೇವಿ ಸೀಲ್ ಕೂಡ ಇದರ ಸಾಮರ್ಥ್ಯಕ್ಕೆ ಸರಿಸಾಟಿ ಇಲ್ಲ ಅನ್ನೋದನ್ನ ಅನೇಕ ಪಾಶ್ಚಿಮಾತ್ಯರು ಹಲವಾರು ಬಾರಿ ಹೇಳಿದ್ದಾರೆ. ಹಾಗಂತ ನೇವಿ ಸೀಲ್ ಏನು ತೀರಾ ವೀಕ್ ಅಂತೇನಿಲ್ಲ, ಅವರು ಕೂಡ ವಿಶ್ವದ ಸರ್ವಶ್ರೇಷ್ಠ ಸೀಕ್ರೆಟ್ ಫೋರ್ಸಸ್, ಸ್ಪೆಷಲ್ ಫೋರ್ಸಸ್ ಅಂತ ಗುರುತಿಸ್ಕೊಳ್ತಾರೆ. ಅವ್ರು ನಾವೇನು ಡೌನ್ ಮಾಡೋದು ಬೇಡ ನಮ್ಮನ್ನು ಹೊಗಳೋದಕ್ಕೋಸ್ಕರ. ಬಟ್ ಹಲವಾರು ಬಾರಿ ಪಾಶ್ಚಿಮಾತ್ಯರ ಆ ರೀತಿ ವಿಶ್ಲೇಷಣೆ ಮಾಡಿದ್ದಾರೆ. ಇಂಥ ಪಡೆ ನಮ್ಮ ದೇಶದಾಗಿರೋದು ನಿಜಕ್ಕೂ ಭಾರತೀಯರಾಗಿರೋ ನಮಗೆಲ್ರಿಗೂ ಹೆಮ್ಮೆಯ ವಿಚಾರ. ಶುಭಾಶಯ ಮಾರ್ಕೋಸ್.